ಓಕೆ. ನಮ್ಮ ಹೆಸರು SB ಲೋಕೇಶ್ ಅಂತೇಳಿ, ಸೊಂಡೆಕೊಪ್ಪ, ಅಮೃತ ಹೋಬಳಿ, ಕುಣಿಗಲ್ ತಾಲೂಕು, ತುಮಕೂರು ಜಿಲ್ಲೆ. ಓಕೆ ಸರ್, ತಾವು ರಾಜಕೀಯ ಪ್ರವೇಶ ಮಾಡಿದ್ರೆ ಸರ್, ಇವಾಗ ಯಾವ ಪೋಸ್ಟಲ್ಲಿ ಇದ್ದೀರಿ ಸರ್? ನಾವು JDS ಅಲ್ಲಿ JDS ಪಕ್ಷದಾಗಿದ್ದೀವಿ. ಎಷ್ಟು ವರ್ಷದಿಂದ ಒಂದು ರಾಜಕೀಯ ಅನುಭವ ಇದೆ ಸರ್ ತಮಗೆ? ನಮಗೆ 15 ವರ್ಷದಿಂದ ರಾಜಕೀಯದಲ್ಲಿ. 15 ವರ್ಷದಿಂದ ಕೂಡ JDS ಅಲ್ಲಿ ಇದ್ದೀರಾ ಸರ್? JDS ಸರ್, ಈಗ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದೀರಿ. ಇದ್ರ ಹಿಂದೆ ಗ್ರಾಮ ಪಂಚಾಯತಿ ಈ ಥರ ಏನಾದ್ರು ಪಾರ್ಟಿಸಿಪೇಟ್? ಇದರಿಂದ ಗ್ರಾಮ ಪಂಚಾಯತಿ ಹೋಗಿ ಅದರಲ್ಲಿ ಸೋಲು ಅನುಭವಿಸಿ ಆಮೇಲೆ ಇದಕ್ಕೆ ಗ್ರಾಮ ಪಂಚಾಯತಿಲಿ ಸೋಲು ಅನುಭವಿಸಿ ಮತ್ತೆ ತಾಲೂಕ್ ಪಂಚಾಯತಿಯಲ್ಲಿ ಹೇಗೆ ಗೆಲ್ಲಕ್ಕೆ ಸಾಧ್ಯ ಆಯ್ತು ಸರ್ ನಿಮಗೆ? ಹೇಗೆ ಅಂತಂದರೆ, ಈಗ ಗ್ರಾಮ ಪಂಚಾಯತಿಯಲ್ಲಿ ನಾವು ಫೇಸ್ ಮಾಡ್ತಿರೋಂಥದ್ದು, ಆದರೆ ಏಕಾಂಗಿಯಾಗಿ ಜನಗಳ ಸಹಕಾರದಲ್ಲಿ ಒಬ್ಬನೇ ಏಕಾಂಗಿ ನಿಂತು ಅವ್ರಿಗೆ ಒಂದು 5 ಮತಗಳಿಂದ 10 ಸೋಲು ಅನುಭವಿಸಿದ್ವಿ. ಈಗ ಅದೇ ಜನ ನಮ್ಮ ಜನಗಳು ತಿರ್ಗಿ ನಮ್ಮ ಮಿಸಸ್ನ ನಿಲ್ಲಿಸಿ 150 ಮತಗಳಿಂದ ನಮ್ಮನ್ನು ಗೆಲ್ಲಿಸಿರ್ತಿಲ್ಲ. ಸೊ ಇವಾಗ ತಾಲೂಕ್ ಪಂಚಾಯತಿ ಯಾವಾಗ ಎಷ್ಟು ಲೀಡಿಂಗ್ ಅಲ್ಲಿ ಮಾಡಿ ಸರ್? ನಾವು ತಾಲೂಕ್ ಪಂಚಾಯತಿಲಿ 69 ವರ್ಷದಲ್ಲಿ ಲೀಡಿಂಗ್ ಆಗಿರ್ತಕ್ಕಂಥದ್ದು. ಓಕೆ ಸರ್, ರಾಜಕೀಯ ಯಾವ ಉದ್ದೇಶಗೋಸ್ಕರ ಬಂದಿದೆ ಸರ್? ರಾಜಕೀಯ ಉದ್ದೇಶ ಅಂತಂದರೆ, ಈಗ ಜನಗಳು ಏನು ತೊಂದರೆ ಅನುಭವಿಸ್ತಾ ಇದ್ದು, ನಾವು ದಿನ ಬೆಳಗ್ಗೆದ್ದು ಏನು ಒಂದು ಅಮೃತ ಹೋಬಳಿ ಟೌನಲ್ಲಿ ಒಂದು ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ಕೊಂಡು ಇರ್ತಕ್ಕಂಥ ನಾವು ಆ ಅಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಿರ್ಬೇಕಾದ್ರೆ ಜನಗಳಲ್ಲಿ ಗೊತ್ತಿರೋ ನೋವುಗಳು ಕಷ್ಟಗಳು ಎಲ್ಲ ಹೇಳ್ಕೊಂಡಾಗ ಆ ಒಂದು ನೋವುಗಳನ್ನ ತಗೊಂಡಾಗ ಜನಗಳಿಗೆ ಒಂದು ಈ ವ್ಯಾಪಾರವನ್ನು ಬಿಟ್ಟು ಜನಗಳಿಗೆ ನಾನಾ ರೀತಿ ಸಹಕಾರ ಮಾಡಬೇಕು ಅಂತೇಳಿ ನಾನು ರಾಜಕೀಯ. ಯಾರು ಪ್ರೇರಣೆ ಸರ್ ನಿಮಗೆ ರಾಜಕೀಯ? ಪ್ರೇರಣೆ ಇಲ್ಲ, ಅದು ನಮ್ಮ ವೈಯಕ್ತಿಕ ಜನಗಳಿಗೆ ವೈಯಕ್ತಿಕವಾಗಿ. ಆಮೇಲೆ ರಾಜಕೀಯದವರು ಬಂದು ನೀನು ಈ ಕರೀದಾಗಲ್ಲ, ನೀನು ಜನಗಳ ಸಹಕಾರ ಮಾಡಲೇಬೇಕು ಅನ್ನೋ ಭಾವನೆ ಇತ್ತಂದ್ರೆ ರಾಜಕೀಯ ದುಂಕಿ ಹೋಗ್ಬೇಕು ಅಂತ ಒಂದು ಜನಗಳ ಒತ್ತಾಯದ ಮೇರೆಗೆ ನಾವು ರಾಜಕೀಯ ದುಂಕಿ. ರಾಜಕೀಯ ಬಂದಿದ್ರೆ ನಿಮ್ಮ ಮಿಸಸ್ ಕೂಡ ಒಂದು ಗ್ರಾಮ ಪಂಚಾಯತಿಯಲ್ಲಿ ಮೆಂಬರ್? ಗ್ರಾಮ ಪಂಚಾಯತಿ ಮೆಂಬರ್ ಆದ್ರು. ನಾನು ಕೂಡ ವೈಸ್ ಪ್ರೆಸಿಡೆಂಟ್ ಆಗಿದ್ರೆ ಏನೇನು ಡೆವಲಪ್ಮೆಂಟ್ ಮಾಡಿದ್ರೆ ಸರ್? ಈಗ ನಾವು ಬಂದಮೇಲೆ ಈಗ ಏನು ಒಂದು ನನ್ನ ವ್ಯಾಪ್ತಿಗೆ ಒಂದು 22 ಗ್ರಾಮಗಳು ಬರ್ತವೆ. ಆ 22 ಗ್ರಾಮಗಳಲ್ಲೂ ತಲಾ ಮಿನಿಮಮ್ ಅಂತಂದರೆ ಒಂದೊಂದು ಊರಿಗೆ 2 ಲಕ್ಷ, 3 ಲಕ್ಷ, 5 ಲಕ್ಷವರೆಗೂ ಕೆಲಸ ಮಾಡಿಸ್ತಾ ಇದ್ದೀನಿ. ಯಾಕೆಂದರೆ ಮತ್ತೆ ಆ ಒಂದು ಕ್ಷೇತ್ರಕ್ಕೆ ಹೋದ್ರೆ ತಿರ್ಗಿ ಆ ಕ್ಷೇತ್ರದ ಜನಗಳು ಏನು ಮಾಡಿಲ್ಲ ಅನ್ನೋದು ಒಂದು ಬೆಟ್ಟು ಮಾಡಿ ನಮ್ಮ ತೋರಿಸ್ಕೊಡಿ ಯಾವುದೇ ಕಾರಣಕ್ಕೆ. ನನ್ನ ಕೈಲಿ ಆ ಮೀರಿ ನನ್ನ ಕೈಲಿ ಎಷ್ಟು ಸೇವೆ ಮಾಡಬೇಕು ಆ ಊರನ್ನ ಮಾಡಬೇಕು ಅಂತ ಒಂದು ಆಕಾಂಕ್ಷೆ. ಈಗ ನಿಮಗೆ ಸೇರಿ ಎಲ್ಲ ಊರುಗಳಲ್ಲೂ ರೋಡ್ಗಳ ವ್ಯವಸ್ಥೆ ಇದ್ದಿರದಲ್ಲ? ರೋಡ್ಗಳ ವ್ಯವಸ್ಥೆ ಇದೆ, ರೋಡ್ಗಳು ಮಾಡಿಸ್ತಾ ಇದ್ದೀವಿ. ರೋಡ್ಗಳ ವ್ಯವಸ್ಥೆ ಇದೆ, ಚರಂಡಿ ವ್ಯವಸ್ಥೆ ಬರ್ತದೆ. ನಮ್ಮ ತಾಲೂಕು ಪಂಚಾಯತಿಗೆ ಬರುವಂಥದ್ದು ಮೇಯ್ನು ರಸ್ತೆ, ಚರಂಡಿ ಬರುವಂಥದ್ದೇ. ಅದರಲ್ಲಿ ಏನು ನಮ್ಮ ಅನುದಾನ ಬರುತ್ತೆ ಆ ಅನುದಾನಗಳನ್ನು ನಾವು ನಿಮಗೆ ತಾಲೂಕು ಪಂಚಾಯತಿ ಹೆಚ್ಚಾಗಿ ಅಂಗನವಾಡಿ ರಿಪೇರಿ ಮತ್ತು ಸ್ಕೂಲ್ ರಿಪೇರಿ ವರ್ಕ್ ಬರ್ತದೆ? ಅಂಗನವಾಡಿಗೂ ಬರ್ತದೆ, ಅಂಗನವಾಡಿಗೆ ಹಾಕ್ಕೊಟ್ಟಿದ್ದೀನಿ ನಾನು. ಯಾವ ಊರಿಗೆ ಒಂದು ಅಂಗನವಾಡಿ? ಈಗ ಅಂಗನವಾಡಿಗೆ ನಾನು ಪ್ರಪ್ರಥಮವಾಗಿ ನಾನು ಒಂದು ಸಭೆ ಕರೆದ, ಸಾಮಾನ್ಯ ಸಭೆ ಕರೆದಾಗ ನಮ್ಗೆ ಅನುದಾನ ಬಂದಾಗ ನಾನು ಅದನ್ನು ಏಕಾಕಿ ನಾನು ಒಂದು ಬಿಸಿನೀರು ಗ್ರಾಮ ಅಂತ ಹೋಗ್ತೀನಿ. ಅದು ಏನು ಒಂದು ನಾವು ಒಂದು ಮತ ಕೇಳಕ್ಕೆ ಹೋದಾಗ ಒಂದು ಏನು ಈಚೆ ಕಡೆ ಒಂದು ಮಕ್ಕಳಿಗೆ ಊಟಗಳನ್ನು ಹೊರಗಡೆ ಕೂರಿಸಿ ಹೊರಗಡೆ ಕೂಟಿ ಊಟ ಮಾಡಿ ಬೈಲಲ್ಲಿ ಊಟ ಮಾಡ್ತೀನಿ. ನಾನು ಅದನ್ನ ನೋಡಿ ಪ್ರಪ್ರಥಮ ಬಂದು ನಾನು ಈಗ ಬಂದರೆ ನನಗೆ ಅನುದಾನ ಬಂದು ಪ್ರಥಮವಾಗಿ ಇಲ್ಲಿಗೆ ಹಾಕಬೇಕು ಅಂತೇಳಿ ಆ ಒಂದು ಊರಿಗೆ ಹಾಕಿ ಅಲ್ಲಿ 1 ಲಕ್ಷ ರೂಪಾಯಿ ಹಾಕಿ ಒಂದು ಅಂಗನವಾಡಿ ಅಡುಗೆ ಮನೆ ಮಾಡಿಕೊಟ್ಟಿದ್ದೀನಿ. ನಿಮ್ಮ ಕ್ಷೇತ್ರಕ್ಕೆ ಕುಡಿಯೋ ನೀರು ವ್ಯವಸ್ಥೆ ಹೇಗೆ ಮಾಡ್ಕೊಟ್ಟಿದ್ದೀವಿ? ಕುಡಿಯೋ ನೀರು ಕ್ಷೇತ್ರಕ್ಕೆ ಎಷ್ಟು ನಮಗೆ ಹೆಚ್ಚಿಗೆ ಆದ್ಯತೆ ಕೊಟ್ಟವ್ರೆ. ಆದ್ಯತೆ ಕೊಟ್ಟಿದ್ದರಿಂದ ಎಲ್ಲೆಲ್ಲಿ ಯಾವ ಗ್ರಾಮದಲ್ಲಿ ಏನೇನು ತೊಂದರೆ ಇರ್ತದೆ ಅವ್ರಿಗೆ ಎಷ್ಟು ಶಾಶ್ವತವಾಗಿ ಕುಡಿಯೋ ನೀರಿನ ಯೋಜನೆಗೆ ತಾವೇನಾದರೂ ಏನು ಮಾಡಿದ್ರಿ? ಭಾಳ ಮಾಡಿದ್ವಿ. ಕೆಲವು ಕಡೆ ಸಿಸ್ಟಮ್ಗಳು ಕುಂಟಿಸಿದ್ದೀವಿ, ಕೆಲವು ಕಡೆ ಪೈಪ್ ಲೈನ್ ಮಾಡಿಸಿದ್ದೀವಿ. ಇನ್ನು ಕೆಲವು ಕಡೆ ದನ ಕರ ಕುಡಿಯೋಕ್ಕೆ ಶಾಶ್ವತವಾಗಿ ತೊಂದರೆಗಳಿಂದ ಎಲ್ಲ ಊರುಗಳು ಒಂದೊಂದು ಶಾಶ್ವತ ಕುಡಿಯೋ ನೀರು ಅಂದರೆ ಹೊಳೆಗಳಿಂದ ತರಿಸಿರುವಂಥ ನೀರನ್ನು? ಹೊಳೆಗಳೇನಿರಲ್ಲ, ಇಲ್ಲಿ ಬೋರ್ವೆಲ್ಗಳಿಂದ ತರಿಸಿ ಮಾಡ್ತಾರೆ. ಮತ್ತೆ ಇಲ್ಲಿ ಗ್ರಾಮ ನೈರ್ಮಲ್ಯದ ಈಗ ಒಂದು ಟಾಯ್ಲೆಟ್ಗಳಿರ್ಬೋದು, ಈ ಥರದ್ದು ತಾವೇನಾದರೂ? ಗ್ರಾಮೀಣ ಮೂಲಕ ಅದಕ್ಕೂ ನಾವು ಹೆಚ್ಚಿನ ಆದ್ಯತೆ ಕೊಡ್ತಾ ಇದೀವಿ. ಏಕೆಂದರೆ ಇವಾಗ ಏನು NRIG ಇದ್ರೊಳಗೆ ಒಂದು ಸರ್ಕಾರದಿಂದ NRIGಯಲ್ಲಿ 4,400 ಕೊಡ್ತಾರೆ. ಸರ್ಕಾರದಿಂದ ಅದಕ್ಕೆ 4,700 ರೂಪಾಯಿ ಕೊಡ್ತಾರೆ. ಹಂಗಾಗಿ ನಾವು ಹೆಚ್ಚಿನಾಗಿ ಎಲ್ಲ ಪಂಚಾಯತಿಗಳಿಗೂ ಗ್ರಾಮ ಪಂಚಾಯತಿಗಳು ಭೇಟಿ ನೀಡಿ ನೀವು ಹೆಚ್ಚಿನಾಗಿ ನಾವು ಮನವರಿಕೆ ಮಾಡಿ ಜನಗಳಿಗೆ ತಿಳುವಳಿಕೆ ಹೇಳಿ ಅಲ್ಲಿ ಏನಿದ್ದಾರೆ ಸೆಕ್ರೆಟರಿ ಪೀಡೋರು ಅವರು ಒತ್ತಾಯ ಮಾಡಿ ಜನಗಳಿಗೆ ಯಾವುದೇ ರೀತಿ ತೊಂದರೆ ಕೊಟ್ಟುಬಿಡಿ ಅಂತೇಳಿ. ಸೊ ಇದಲ್ಲದೆ ನೀವು ಶಾಶ್ವತ ಉಳ್ಕೊಳ್ಳುವಂಥ ಯಾವ್ದಾರು ಒಂದು ಕೆಲಸ ಮಾಡಿದ್ರು ಸರ್? ಸಮುದಾಯ ಭವನಗಳಿರ್ಬೋದು, ಈ ಸ್ಮಶಾನ ಅಭಿವೃದ್ಧಿ ಇರ್ಬೋದು ಮಾಡಿದ್ದೀವಿ. ಈಗ ಏನಂತಂದರೆ ಈಗ ನಮ್ಮ ಒಂದು ಮಶಾನಕ್ಕೆ ಹೋಗೋಕ್ಕೆ ಎಂಟ್ರಿ ಹೆಣಗಳು ಸುಡೋದಕ್ಕೆ ಜಾಗ ಇರಲ್ಲ, ಅದರೊಳಗೆ ಹೋಗೋಕೆ ಆಗ್ತಿರಲ್ಲ ಅಂಥ ಒಂದು ಸನ್ನಿವೇಶ ಇರ್ತಕ್ಕಂಥದ್ದು. ಇಲ್ಲಿ ಉದಾಹರಣೆಗೆ ನಮ್ಮ ಸೊಂಡೆಕೊಪ್ಪ ಗ್ರಾಮ ಪುಟ್ಟಿಂಪಳ ಮಧ್ಯದಲ್ಲಿ ಅದಕ್ಕೆ ನಾವು ಹೆಚ್ಚಿನಾಗಿ ಆದ್ಯತೆ ಕೊಟ್ಟಿದ್ದೀವಿ. ಆಮೇಲೆ ಈ ಉದಾಹರಣೆಗೆ ಈಗ ಸಮುದಾಯ ಭವನ ಅಂತಂದರೆ ಈಗ ಅದೇ ಹೊಸಕೆರೆ ಗ್ರಾಮ ಇದಕ್ಕೆ ಈಗ ಕಟ್ತಾ ಇರೋವಂಥದ್ದು. ಈಗ ಇಲ್ಲಿಗೆ ಮಿನಿಮಮ್ 4 ಲಕ್ಷ ರೂಪಾಯಿ ಹಾಕ್ಕೊಂಡು ಅದನ್ನು ಒಂದು ಅಭಿವೃದ್ಧಿ ಮಾಡೋಕ್ಕೆ ಅಂತ ಫ್ಯೂಚರಲ್ಲಿ ಏನೇನು ಪ್ಲಾನ್ ಮಾಡ್ಕೊಂಡಿದ್ದೀವಿ ಸರ್? ಅಂದರೆ ಇನ್ನು ಮುಂದೆ ಇಂಥದ್ದು ನಮ್ಮ ಗ್ರಾಮಕ್ಕೆ ಮೂಲಭೂತವಾಗಿ ಇಂಥದ್ದು ಬೇಕು, ಇದನ್ನ ತರಬೇಕು ಅನ್ನೋದು ಯಾವ್ದಾದ್ರು ಪ್ಲಾನಿಂಗ್ ಇದೆ?
ಅಲ್ಲ ಇದೆ ಈಗೇನು ಈಗ ನಮ್ಮ ಫಂಡಿಂದ ಸಾಕಾಗೋದಿಲ್ಲ, ಒಂದು ನಮ್ಮ ಫಂಡಿಂದ ಸಾಕಾಗೋದಿಲ್ಲ. ನಮ್ಮ ಫಂಡಿಂದನೇ ನಾವು ಯಾಕೆ ಅಂತಂದರೆ ಜನಗಳು ಇಲ್ಲಿ ಏನು ಒಂದು ತಿದ್ದುಪಡಿಗೆ ಒಂದು ರೆಕಾರ್ಡ್ ಬೇಕು ಅಂತಂದರೆ ಅವರು ಕುಣಿಗಳಿಗೆ ಹೋಗಿ ಭಂಗ ಬಿದ್ದು ಎಷ್ಟೋ ಜನ ರೆಕಾರ್ಡ್ಗಳು ಸಿದ್ದು ಅಲಿತಾ ಇದ್ರು. ಅಂಥದನ್ನ ಒಂದು ನಾಡ ಕಚೇರಿನ ನಾವು ಒಂಬತ್ತೂರಲ್ಲಿ ಕಟ್ಟಲೇಬೇಕು ಅಂತೇಳಿ ಅದನ್ನ ಹಳೆ ಬಿಲ್ಡಿಂಗ್ ಇರೋದನ್ನು ಹೊಸದಾಗಿ ಕಟ್ಟಿ ರೆಡಿ ಮಾಡಬೇಕು ಅಂತೇಳಿ ಈಗ ನಾವೇ ಖುದ್ದಾಗಿ ನನ್ನ ಫಂಡು ಜಿಲ್ಲಾ ಪಂಚಾಯತಿ ಫಂಡು ಹಾಕಿ ಇವತ್ತು ಏನು ಒಂದು ಫೌಂಡೇಶನ್ ಅಂತ ತಮ್ಮ ನಿಲ್ಲಿಸಿದ್ವಿ. ಅದನ್ನ ಇನ್ನೂ ನಾವು ಹೊಸದಾಗಿ ಅದನ್ನ ಸಾರ್ವಜನಿಕರ ಕುಂದುಕೊರತೆ ಏನಾದ್ರು ಇಲ್ಲಿ ಒಂದು ಸಾರ್ವಜನಿಕ ಕುಂದುಕೊರತೆ ಯಾವುದೇ ಕಾರಣಕ್ಕೂ ತಾಲೂಕು ಲೆವೆಲ್ ಹೋಬಳಿ ಲೆವೆಲಲ್ಲೇ ಬಗೆಹರಿಸ್ಕೋಬೇಕು ಅಂತೇಳಿ ನಾವು ಆ ಒಂದು ಏನು ಬಿಲ್ಡಿಂಗ್ ಕಟ್ಟಬೇಕು ಅಂತೇಳಿ ಒಂದು ಫೌಂಡೇಶನ್ ಹಾಕ್ಬಿಟ್ಟು ಸ್ವಲ್ಪ ದಿನಗಳಲ್ಲಿ ಅದನ್ನು ಮೋಲ್ಡ್ ಹಾಕಿ ಓಪನಿಂಗ್. ನಿಮ್ಮಲ್ಲಿರುವಂಥ ಸದಸ್ಯರದೊಂದು ಒಗ್ಗಟ್ಟು ಹೇಗಿದೆ ಸರ್? ನಮ್ಮಲ್ಲಿ ಏನಿದೆ, ನಾವು 21 ಜನ ತಾಲೂಕು ಪಂಚಾಯತ್ ಸದಸ್ಯರು ಇರ್ತಕ್ಕಂಥದ್ದು. ಅದರೊಳಗೆ ನಾವು 17 ಜನನೇ JDS ಸದಸ್ಯರಿದ್ದೀವಿ. ಅದು ನಮ್ಮಲ್ಲಿ ಯಾವುದು ಏನು ಒಡಕಲಿ ಆಗಲಿ ತೊಂದರೆನೇ ಆಗಲಿ ಗೊಂದಲನೇ ಆಗಲಿ ಯಾರು ಸೃಷ್ಟಿ ಮಾಡ್ಕೊಂಡ್ರೆ ಅಲ್ಲಿ ಬರೋ ಅನುದಾನ ಸಮರ್ಪಕವಾಗಿಲ್ಲ. ಎಲ್ಲ ಬಂದ್ರೆ ನಾವು ಕಾಂಗ್ರೆಸ್ BJP ಯಾವುದೇನು ಯೋಜನೆ ಮಾಡೋಕೆ ಹೋಗಲ್ಲ. ಅಲ್ಲಿ ಏನು ಅನುದಾನ ಬರ್ತದೆ ಅದನ್ನೆಲ್ಲರೂ 21 ಜನ ಸದಸ್ಯರಿಗೂ ಸಮಭಾಗವಾಗಿ ಹಂಚ್ಬೇಕು ಅಂತೇಳಿ ಹಂಚಿಸಿ ಎಲ್ರಿಗೂ ಸಿಗೋದಾರದು ಎಲ್ಲ ಊರಿಗೂ ಏನು ಇಡೀ ತಾಲೂಕಿನಲ್ಲಿ ಎಲ್ಲ ಗ್ರಾಮಗಳಿಗೂ ಆ ಹಣ ತಲುಪಿಸ್ಬೇಕು, ಆ ರೀತಿ ಮಾಡ್ಕೊಂಡ್ರೆ. ಇದಲ್ಲದೆ ನೀವು ರಾಜಕೀಯ ಮುಂದುವರಿಬೇಕು ಅನ್ಕೊಂಡಿದ್ದೀವಿ ಸರ್? ರಾಜಕೀಯವಾಗಿ ಮುಂದುವರಿಬೇಕು ಅಂತ ಯಾವ ಹುದ್ದೆ ಒಂದು ಅಲಂಕರಿಸಬೇಕು ಅಂತ ಒಂದು ಬಂದಿದ್ದೀರಾ, ನೆಕ್ಸ್ಟ್ ZP ಈ ಥರ ಏನಾದರೂ ಕಂಪ್ಲೀಟ್ ಮಾಡೋದು? ಅದೇ ಹುದ್ದೆ ಬರೋದು ಬಿಡೋದು ಅದು ಮುಂದೆ ಏನು ಯಾರು ಹೇಳೋಕ್ಕಾಗಲ್ಲ. ನಾನು ಒಂದು ಇದು ಪರಿಸ್ಥಿತಿ ನಾನು ಈ ಸ್ಥಾನಕ್ಕೆ ಬರ್ತೀನಿ ಅಂತ ನನಗೆ ಕನಸು ಕಂಡಿರಲಿಲ್ಲ ಅಲ್ವಾ. ಏನು ಒಂದು ಜನಗಳ ಸಹಕಾರದಿಂದ ಬಂದು ಇನ್ನೂ ಜನಗಳು ಸಹಕಾರ ಕೊಟ್ಟರೆ ಇನ್ನೂ ಮುಂದಿನ ಅಂತ ಹೋಗೋದು ಹೇಳೋಕ್ಕಾಗಲ್ಲ. ಅದನ್ನು ಈಗ ತಮ್ಮನ್ನ ಒಂದು ಈಗ ಓಟ್ ಹಾಕಿ ಗೆಲ್ಸಿರೋಂಥ ಜನತೆಗೆ ತಾವು ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್? ಜನತೆಗೆ ನಾನು ಯಾವುದೇ ಕಾರಣಕ್ಕೂ ಅವ್ರು ಯಾವ ಗಂಟೆಗೆ ಬಂದರೆ ನನಗೆ ಇಂಥ ಕೆಲಸ ಆಗಬೇಕು ಅಂತಂದ್ರೆ ಅವ್ರಿಗೆ ಅವ್ರು ಹೆಚ್ಚಿನ ಜನ ನಮ್ಗೆ ಸಹಕಾರ ಕೊಟ್ಟು ನನಗೆ ಗೆಲ್ಸಿದ್ದಾರೆ. ಈಗ ಅವ್ರಿಗೂ ನಾವು ಯಾವ ರೀತಿ ನಮ್ಮ ಕೈಲ ಸೇವೆ ಮಾಡಬೇಕು ನಾನು ಅವ್ರಿಗೆ ಸೇವೆ ಮಾಡೋಕ್ಕೆ ನಾನು ಸಿದ್ಧ. ನನಗೆಲ್ಲ ಮುಖ್ಯ ಕಾರಣ ಯುವ ಕಾರ್ಯಕರ್ತರು. ಸೊ ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಏನಿಲ್ಲ, ಈಗ ಯುವ ಕಾರ್ಯಕರ್ತರು ಯಾವ ರೀತಿ ಹೇಳ್ತಾರೆ ಅವ್ರ ಮಾರ್ಗದರ್ಶನತೆ ನಾವು ನಡಕ್ಕೆ ರೆಡಿಯಾಗಿರ್ತೀವಿ. ಸೊ ಅವ್ರಿಗೆ ಏನಾದರೂ ಒಂದು ಕೆಲಸ ಕಾರ್ಯಗಳನ್ನು ಕೊಡಿಸುವಂಥದ್ದು ಅಥವಾ ಯಾವ್ದಾದ್ರು ಒಂದು ಕೆಲಸ ಕಾರ್ಯ ಕೂಡ ಕೊಡ್ತೀವಿ. ಅವ್ರನ್ನೂ ಎತ್ತಿನಜಾಗಿ ಎಚ್ಚೆತ್ತಿಕೊಂಡು ನಿಮ್ಮ ಗ್ರಾಮಗಳಿಗೆ ಏನೇನು ಕೆಲಸಗಳಾಗಬೇಕು ಬಂದು ಸಹಕಾರ ಕೊಡಿ, ನಿಮ್ಗೆ ಏನೇನು ಆಗಬೇಕು ನಮ್ಮ ಕೈ ನಾವು ಸೇವೆ ಮಾಡ್ತೀವಿ ಅಂತೇಳಿ ಅವ್ರಿಗೂ ನಾವು ಹೋಗ್ತಿದ್ದೇನೆ. ಮತ್ತೆ ಈ ಒಂದು ಚುನಾವಣೆಗೆ ಬರಬೇಕಾದ್ರೆ ಸರ್ ಒಂದು ಸಾಮಾನ್ಯ ಶಿಕ್ಷಣದ ಒಂದು ಅವಶ್ಯಕತೆ ಇದೆ. ಈಗ ಇಲ್ಲ, ಈಗ ಯಾವುದೇ ವ್ಯಕ್ತಿ ಒಂದು ರಾಜಕೀಯ ಪ್ರವೇಶ ಮಾಡಬೇಕು ಅಂತಂದರೆ ಸಾಮಾನ್ಯ ವಿದ್ಯಾರ್ಥಿ ಇದ್ರೇನೆ ಅದಕ್ಕೆ ಒಂದು ಸೂಕ್ತ. ಯಾಕೆ ಅಂತಾನೆ ಈಗ ಎಷ್ಟೋ ಜನಗಳು ಏನು ಹೇಳಿದ್ರು ಮೇಲಿಂದ ಬರೋ ಸುತ್ತೋಲೆಗಳನ್ನ ಓದಿ ಅದಕ್ಕೆ ಯುಟಿಲೈಸ್ ಮಾಡ್ಕೊಳ್ಳೋ ಒಂದು ಶಕ್ತಿ ಇರಬೇಕು ಅವ್ರಿಗೆ ಮನವರಿಕೆ. ಈಗ ಅವರು ಏನು ಒಂದು ಅವರೇ ಒಂದು ಡಿಸಿಷನ್ ತಗೊಳ್ಳೋ ಒಂದು ಲೆವೆಲ್ಗೆ ಬಂದರೆ ಉತ್ತಮ ಆಗ್ತದೆ. ಯಾಕೆ ಅಂತಂದ್ರೆ ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳು ವಿದ್ಯಾರ್ಥಿ ಇತ್ತು ಅಂತಂದರೆ ಜನಗಳಿಗೂ ಸಹಕಾರ ಇರ್ತದೆ. ಆ ಮೇಲಿನ ಏನೋ ಒಂದು ಅವಕಾಶಗಳು ಬರ್ತದೆ ಅವನ್ನೆಲ್ಲ ಓದ್ಕೊಂಡು ಜನಗಳಿಗೆ ಏನೇನು ಉತ್ತರ ಹೇಳ್ಬೇಕು ಅದನ್ನು ಅವ್ರಿಗೂ ಮನವರಿಕೆ ಆಗ್ತದೆ. ಏನೇನು ಇದೆ ನಡೀತಾ ಇದೆ, ಎಲ್ಲೆಲ್ಲಿ ಏನು ಯಾವ ಫಂಡ್ಗಳು ಬರ್ತಾ ಇದೆ, ಎಲ್ಲೆಲ್ಲಿ ಏನೇನು ತರಬೇಕು ಅನ್ನೋದು ಅವರೆಲ್ಲ ಇರ್ತದೆ. ಇದಲ್ಲದೆ ನಿಮ್ಮ ನೆಚ್ಚಿನ ಸ್ಥಳೀಯ ನಾಯಕರು ಯಾರು ಸರ್ ನಿಮ್ಮ JDS ಅಲ್ಲಿ? ನೆಚ್ಚಿನ ಸ್ಥಳೀಯ ನಾಯಕರು ನಾಗರಾಜನವರು. ಸೊ ಅವರಲ್ಲಿ ಚುನಾವಣೆ ಹತ್ರ ಬರ್ತಾ ಇದೆ, ಸಮೀಪಿಸ್ತಾ ಇದೆ, ತಾವು ಚುನಾವಣೆ ಪ್ರಿಪರೇಷನ್ ಯಾವ ಥರ ಮಾಡ್ಕೊಂಡಿದ್ದೀವಿ? ಇಲ್ಲ, ನಾವು ಜನಗಳನ್ನ ಎಲ್ಲರನ್ನೂ ಹುರಿದುಂಬಿಸಿ ಜನಗಳಿಗೆ ಸಂಘಟನೆ ಮಾಡಿ ಎಲ್ಲ ಗ್ರಾಮಗಳಿಗೆ ಭೇಟಿ ನೀಡ್ತಾ ಇದ್ದೀವಿ. ಏಕೆಂದರೆ ಈಗ ತಾಲೂಕು ಪಂಚಾಯತಿಯಲ್ಲಿ ಉಪಾಧ್ಯಕ್ಷ ಮಾಡೋದ್ರಿಂದ ಈಗ ನಮ್ಮ ಜವಾಬ್ದಾರಿ ನಮಗೂ ಒಂದು ಹಂತ ಕೊಟ್ಟಿರ್ತಾರೆ. ಎಲ್ಲ ಗ್ರಾಮಗಳಿಗೂ ಭೇಟಿ ನೀಡಿ ನಾವು ಜನಗಳಿಗೆ ಹೆಚ್ಚಿನದಾಗಿ ಸಹಕರಿಸಿ ಮುಂದಿನ ದಿನಗಳಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಎಲ್ಲರೂ ಭಾವನೆಯಲ್ಲಿ ಹುರಿದುಂಬಿಸ್ತಾ ಇದ್ದೀವಿ. ಏಕೆಂತಂದರೆ ಕುಮಾರಸ್ವಾಮಿ ಅವರು ಈಗ ಏನು ಒಂದು ಜನಗಳಿಗೆ ಒಂದು ಉತ್ತೇಜನ ನೀಡಿ ಬಡವರು ಇದ್ದಾರೆ ಅವ್ರ ಪೀರಿಯಡಲ್ಲಿ ಕುಮಾರಸ್ವಾಮಿ ಪಕ್ಷ ಬಂದ ಮೇಲೆ ಈಗ ಯಾವುದು ವೃದ್ಧಾಪ್ಯ ಆಗ್ಬೋದು ಅಂಗವಿಕಲ ಆಗ್ಬೋದು ಅವ್ರಿಗೆ ಮಾಡ್ತಕ್ಕಂಥದ್ದು. ಅವ್ರು ಇನ್ನೂ ಮುಂದಿನ ದಿನಗಳಲ್ಲಿ ಇನ್ನೂ ಜನಗಳಿಗೆ ರೈತಾಪಿ ಜನಗಳಿಗೆ ಏನು ಸಹಕಾರ ನೀಡಬೇಕು ಅಂತ ಅವ್ರ ಮನಸ್ಸಲ್ಲಿದೆ, ಅವ್ರು ಮಾಡ್ತಾರೆ ಅಂತ ಒಪ್ಪಿದೆ. ಜನಗಳಿಗೂ ನಾವು ಅದೇ ರೀತಿ ಹೇಳ್ತಾ ಇದ್ವಿ, ನೀವು ಹೆಚ್ಚಿನದಾಗಿ ನಾವು ಕುಮಾರಸ್ವಾಮಿ ಅವ್ರನ್ನೇ ಮುಖ್ಯಮಂತ್ರಿ ಮಾಡಿ ಅವ್ರ ಸರ್ಕಾರ ತರಬೇಕು ಅಂತೇಳಿ ಜನಗಳಿಗೆಲ್ಲ ಮನ್ನಣೆ ಮಾಡ್ತಾ ಇದ್ದೀವಿ. ಸರ್ ನಿಮ್ಮ ರಾಜಕೀಯ ಜೀವನ ಹೇಗೆ ಮುಂದುವರಿಯುತ್ತೆ ಅಂತ ಇಲ್ಲಿ ಮುಗಿಸ್ತಾ ಇದ್ದೀವಿ ಸರ್? ಅಲ್ಲ, ರಾಜಕೀಯ ಜೀವನ ನಾನು ಇರೋವರೆಗೂ ಜನಗಳು ಸೇವೆ ಮಾಡ್ಕೊಂಡು ನಮ್ಮ ಭಾವನೆ ಇರೋಂಥದ್ದು. ನಾವೇನು ಇಲ್ಲೇ ಮುಕ್ತಾಯ ಮಾಡಬೇಕು ಅಂತೇನಿಲ್ಲ. ಇನ್ನು ಮುಂದಿನ ದಿನಗಳಲ್ಲಿ ಜನಗಳು ಏನಾದ್ರು ನಮಗೆ ಇನ್ನೂ ಯುವಕರೆಲ್ಲ ಬಂದು ಇಲ್ಲ ನೀವು ಮುಂದೆ ನಿಲ್ಲಬೇಕು, ಇನ್ನು ಮುಂದಿನ ದಿನಗಳು ಇನ್ನೂ ಮುಂದಕ್ಕೆ ಹೋಗ್ಬೇಕು ಅಂತ ಸಹಕಾರ ಕೂಡ ನಮ್ಮ ಮುಂದಕ್ಕೆ ಹೋಗೋಕ್ಕೂ ರೆಡಿ ಇದೆ. ಓಕೆ ಸರ್, ಇಷ್ಟೆಲ್ಲ ಮಾತಾಡೋಕ್ಕೆ ಧನ್ಯವಾದಗಳು. ಸ್ಟಾಪ್ ಮಾಡಿ ಫೋಟೋ ಫ್ಲಾಶ್ ಮಾಡಿ.